ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ಬೆಣ್ಣೆ ತಗೊಬಂದು ಮನೇಲಿ ಹೆಂಗೆ ತುಪ್ಪ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿವತ್ತು ತುಪ್ಪ ಮಾಡ್ಕೊಳ್ಳೋದಕ್ಕೆ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು, ನಮ್ಮ ನಂದಿನಿ ಬೆಣ್ಣೆನ ತರಿಸ್ಕೊಂಡಿದ್ದೀನಿ. 1.5 kg ಆಗೋಷ್ಟು ನಂದಿನಿ ಬೆಣ್ಣೆ, ಅನ್ಸಾಲ್ಟೆಡ್ ಬೆಣ್ಣೆನ ತರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನು ಹಾಕ್ಕೋತೀನಿ ತುಪ್ಪ ಮಾಡ್ಕೊಳ್ಳೋದಕ್ಕೆ ಅಂದರೆ, ಹುರಿದಿರೋವಂಥ ಮೆಂತ್ಯ ಪುಡಿ ಮಾಡ್ಕೊಂಡಿದ್ದೀನಿ, ವಿಳೆದೆಲೆ ತೊಟ್ಟು, ಒಂದು 4 ಏಲಕ್ಕಿ, ಲವಂಗ ಒಂದು 3, ಅದಾದಮೇಲೆ ಒಂದು 3 ಇಲ್ಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ನಾನು ಒಂದು ತಪ್ಪಲೆನ ಇಡ್ತಾಯಿದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ದೊಡ್ಡ ಸೈಜ್ ತಪ್ಪಲೆನೇ ಇಟ್ಕೋಬೇಕು. ಯಾಕೆ ಅಂದರೆ ಈ ಬೆಣ್ಣೆ ಕಾಯಿಸ್ಬೇಕಾದ್ರೆ ಅದು ಜಾಸ್ತಿ ಉಪ್ಪು ಬರ್ತಾ ಇರುತ್ತೆ. ನಾನು ಯೂಶ್ವಲಿ ಬೆಣ್ಣೆನ ಯಾವಾಗಲೂ ಹೊರಗಡೆಯಿಂದ ಏನು ತರಿಸ್ಕೊಳ್ಳೋದಿಲ್ಲ. ನಮ್ಮ ಮನೇಲೇ ಹಸು ಇರೋದ್ರಿಂದ ನಾವೇ ಬೆಣ್ಣೆನ ಮನೇಲಿ ಮಾಡ್ಕೊಳ್ತೀವಿ. ಆದರೆ ಆ ತುಪ್ಪ ನಮಗೆ ಸಾಕಾಗೋದಿಲ್ಲ, 1 ತಿಂಗಳು ಅಷ್ಟು ಬರೋದಿಲ್ಲ. ಯಾಕೆ ಅಂದರೆ ನಾವೇನಾದರೂ ಹಾಲು ಜಾಸ್ತಿ ತೊಗೊಬಂದು ಇವಾಗ ಅದಕ್ಕೆ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಕಡಿದು ಬೆಣ್ಣೆ ಮಾಡ್ಕೊತೀವಿ ಅಂದರೆ, ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಜ್ಜಿಗೆ ಆಗಿರ್ಬೋದು, ಮೊಸರಾಗಿರ್ಬೋದು ಯೂಸ್ ಮಾಡ್ಕೋಬೋದು. ಮಿಕ್ಕಿದ್ದು ವೇಸ್ಟ್ ಆಗುತ್ತಲ್ಲ. ಸೊ ಹಂಗಾಗಿ ನಾವು ಹಾಲು ಸ್ವಲ್ಪ ಕಮ್ಮಿನೇ ತೊಗೊಬಂದು ನಮಗೆ ಎಷ್ಟು ಬೇಕೋ ಅಷ್ಟೇ ಬೆಣ್ಣೆ ಮಾಡ್ಕೋತೀವಿ. ಇನ್ ಕೇಸ್ ಏನಾದರೂ ಬೆಣ್ಣೆ ತುಪ್ಪ ಶಾರ್ಟೇಜ್ ಬಂತು ಅಂದರೆ ನಾನು ನಂದಿನಿಯಿಂದ ತರಿಸ್ಕೊಬಿಡ್ತೀನಿ. ಯಾಕೆ ಅಂದರೆ ಈಗ ನಮ್ಮ ಮನೆಯಲ್ಲೇ ಮಾಡಿರೋವಂಥ ಬೆಣ್ಣೆಯಿಂದ ಬರೋವಂಥ ತುಪ್ಪದ ಟೇಸ್ಟ್ ಆಗಿರ್ಬೋದು, ಮತ್ತು ಈ ನಂದಿನಿಯಿಂದ ಮಾಡಿದಂಥ ತುಪ್ಪದ ಟೇಸ್ಟ್ ಆಗಿರ್ಬೋದು, ಆಲ್ಮೋಸ್ಟ್ ಸಿಮಿಲರ್ ಆಗೇ ಇರುತ್ತೆ. ಈ 1.5 kg ಬೆಣ್ಣೆ ತೊಗೊಬಂದು ನಾನು ತುಪ್ಪ ಮಾಡ್ಕೋತೀನಲ್ಲ, ಇದು ನಮಗೆ ಏನಿಲ್ಲ ಅಂದರೂ 1 ತಿಂಗಳಷ್ಟು ಬರುತ್ತೆ. ನಮ್ಮ ಪಾಪುಗಿರ್ಬೋದು, ಇಲ್ಲಾಂದರೆ ನಾನು ಅಡುಗೆಗೆ ಯೂಸ್ ಮಾಡ್ಕೋತೀನಿ, ನಾವು ಊಟ ಮಾಡಬೇಕಾದ್ರೆ ತುಪ್ಪನ ಹಾಕ್ಕೊಳ್ಳೋದಕ್ಕಾಗಿರ್ಬೋದು. ಸೊ ಎಲ್ಲದಕ್ಕೂ ಸೇರಿ 1.5 kg ಬೆಣ್ಣೆ ತೊಗೊಬಂದು ನಾನು ತುಪ್ಪ ಮಾಡಿಕೊಂಡ್ರೆ ನಮಗೆ 1 ತಿಂಗಳಷ್ಟು ಬರುತ್ತೆ. ನೀವೀಗ ನೋಡ್ಬೋದು ಬೆಣ್ಣೆ ಯಾವ ಥರ ಕಾಯ್ತಾ ಇದೆ ಅಂತ. ಇದು ಚೆನ್ನಾಗೆ ಕಾಯಬೇಕು. ನಾನು ತೋರಿಸ್ತೀನಿ ಯಾವ ಮಟ್ಟಿಗೆ ಕಾಯ್ದಾಗ ಅದು ತುಪ್ಪ ಆಗಿದೆ ಅಂತ ನಾನು ತೋರಿಸಿ ನಿಮಗೆ ಹೇಳ್ತೀನಿ, ಬನ್ನಿ. ಇವಾಗ ಇದು ಉಕ್ಕಿ ಬರ್ತಾ ಇದೆ ಅಂದರೆ ಆಲ್ಮೋಸ್ಟ್ ಒಂದು ಅರ್ಧದಷ್ಟು ಬೆಣ್ಣೆ ಕಾಯ್ದಿದೆ ಅಂತ ಅರ್ಥ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಇದನ್ನು ಪುಡಿಗಳಾಗಿರ್ಬೋದು, ಎಲೆ ತೊಟ್ಟು, ಇದನ್ನೆಲ್ಲನೂ ಇವಾಗ ಹಾಕ್ಕೋತಾ ಇದ್ದೀನಿ. ಉಪ್ಪು ಬರ್ತಾ ಇದೆ. ಇದು ಉಪ್ಪು ಬರಬೇಕಾದ್ರೆ ನಾವು ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು, ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಬೇಗ ಕಾಯೋದಿಲ್ಲ. ಸೊ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಸೌಟ್ ಹಾಕಿ ತಿರುಗಿಸ್ತಾ ಇರಬೇಕು. ಆವಾಗ ಅದು ಉಪ್ಪು ಬರೋದು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ನಾವು ತುಪ್ಪನ ನಮ್ಮ ದಿನನಿತ್ಯದ ಆಹಾರಗಳಲ್ಲಿ ಸೇವನೆ ಮಾಡೋದ್ರಿಂದ ನಮಗಿರೋವಂಥ ಹೆಲ್ತ್ ಬೆನಿಫಿಟ್ಸ್ನ ಹೇಳ್ತೀನಿ, ಬನ್ನಿ. ನಾವು ಊಟದಲ್ಲಿ ತುಪ್ಪ ಆ್ಯಡ್ ಮಾಡೋದ್ರಿಂದ ನಮ್ಮ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಅದಾದಮೇಲೆ ಇದು ಡೈಜೆಷನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬ್ರೈನ್ ಫಂಕ್ಷನ್ನ ಬೂಸ್ಟ್ ಮಾಡುತ್ತೆ, ಮತ್ತು ಇಮ್ಯುನಿಟಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಇದು. ನಮ್ಮ ಹಾರ್ಟ್ಗೆ ತುಪ್ಪ ಯೂಸ್ ಮಾಡೋದ್ರಿಂದ ನಮ್ಮ ಹಾರ್ಟ್ ಫಂಕ್ಷನ್ ತುಂಬ ಚೆನ್ನಾಗಿರುತ್ತೆ. ತುಪ್ಪ ನಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಹೈ ಆಗಿರ್ಬೋದು ಮತ್ತು ಸ್ಕಿನ್ ಆಗಿರ್ಬೋದು, ಇವೆರಡೂ ಹೆಲ್ತಿಗೂ ತುಪ್ಪ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಕೆಲವರಿಗೆ ಸ್ವಲ್ಪ ತಪ್ಪು ಕಲ್ಪನೆಗಳಿರುತ್ತೆ, ಏನಂದರೆ ತುಪ್ಪ ತಿಂದರೆ ನಾವು ದಪ್ಪ ಆಗಿಬಿಡ್ತೀವಿ. ಸೊ ಇದು ನಮ್ಮ ದಿನನಿತ್ಯದ ಊಟದಲ್ಲಿ ಬಳಕೆ ಮಾಡೋದ್ರಿಂದ ನಮಗೆ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು ಬರುತ್ತೆ ಅಂತ. ಬಟ್ ಆನೆಸ್ಟ್ಲಿ ಹೇಳ್ತೀನಿ, ತುಪ್ಪ ಅನ್ನೋದೇ ಅದ್ರ ಮೇಯ್ನ್ ಇರೋದೇ ಏನಂದರೆ ಅದು ಹೆಲ್ದಿ ಫ್ಯಾಟ್ ಮತ್ತು ಗುಡ್ ಫ್ಯಾಟ್. ನಮ್ಮ ಬಾಡಿಗೆ ಬೇಕಾಗಿರುವಂತಹ ಒಂದು ಹೆಲ್ದಿ ಫ್ಯಾಟ್ನ ತುಪ್ಪ ನಮಗೆ ಕೊಡುತ್ತೆ. ನೀವು ತುಪ್ಪ ಕಾಯಿಸ್ಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿನೇ ಕೊಡಬೇಕು. ಯಾಕೆಂದರೆ ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ತುಪ್ಪದ್ದು ಹದನೇ ಕೆಟ್ಟೋಗ್ಬಿಡುತ್ತೆ. ಈಗ ನೀವು ನೋಡ್ಬೋದು ಬೆಣ್ಣೆಯಿಂದ ತುಪ್ಪ ಹೆಂಗೆ ಬಿಟ್ಕೊತಾ ಇದೆ ಅಂತ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಥರ ಹಾಕ್ತಾ ಇದೆ ಅಂದರೆ ಆಲ್ಮೋಸ್ಟ್ ಒಂದು 75 ತುಪ್ಪ ಕಾಯ್ದಿದೆ ಅಂತ ಅರ್ಥ. ಈಗ ಇದು ಕಂಪ್ಲೀಟಾಗಿ ತಿಳಿಯಾಗೋವರೆಗೂ ಕಾಯಬೇಕು. ಕಾಯ್ತಾನೆ ಅದು ಬೆಣ್ಣೆಯಿಂದ ತುಪ್ಪ ಬಿಟ್ಕೊಳ್ತಾ ಹೋಗುತ್ತೆ. ಆವಾಗ ಪರ್ಫೆಕ್ಟಾಗಿ ತುಪ್ಪ ಆಗಿದೆ ಅಂತ ನಾವು ಹೆಂಗೆ ಕಂಡುಹಿಡಿಯೋದು?
ಸೊ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಏನಾದರೂ ಜಾಸ್ತಿ ಏನಾದರೂ ನಾವು ಕಾಯಿಸ್ಬಿಟ್ವಾ ಇಲ್ಲ ಕಮ್ಮಿ ಕಾಯಿಸ್ಬಿಟ್ವಾ ಅನ್ನೋ ಥರ ಕನ್ಫ್ಯೂಷನ್ ಇದೆ ಅಂದಾಗ ಈ ಥರ ಕಂಪ್ಲೀಟಾಗೆ ಬೆಣ್ಣೆಯಿಂದ ತುಪ್ಪ ಬಿಟ್ಕೊಂಡು ಆದಮೇಲೆ ಮೇಲ್ಗಡೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೊರೆ ಬಂದಿದ ತಕ್ಷಣವೇ ನಾವು ಆಫ್ ಮಾಡ್ಕೋಬೇಕು. ಈಗ ನೀವು ನೋಡ್ಬೋದು ನಾನು ಆಫ್ ಮಾಡ್ಕೊಂಡಿದ್ದೀನಿ ಯಾವ ಥರ ಕಾಣ್ತಾ ಇದೆ ತುಪ್ಪ ಅಂತ. ಇದನ್ನು ನಾನು ಸೋಸ್ಕೋತಾ ಇದ್ದೀನಿ, ಬಿಸಿ ಇದ್ದಾಗೇ ನಾನು ಸೋಸ್ಕೊಬಿಡ್ತೀನಿ. ಸೊ ಅವಾಗೇನಾಗುತ್ತೆ ಅಂದರೆ ಈ ತಪ್ಪಲೆಗೆ ನಮಗೆ ಯಾವುದೇ ಥರದ ತುಪ್ಪ ಅಂಟ್ಕೊಳೋದು ಈ ಥರದ್ದೇನು ತೊಂದರೆ ಆಗೋದಿಲ್ಲ. ಯೂಶ್ವಲಿ ಏನು ಅಂದರೆ ನಾನು ಈ ತುಪ್ಪ ಮಾಡಿಕೊಂಡಾಗ ತುಪ್ಪ ಮಾಡಿರ್ತೀವಲ್ಲ ಆ ತಪ್ಪಲೆಯಲ್ಲಿ ಸುಮ್ಮನೆ ಆ ತಪ್ಪಲೆಯಲ್ಲಿರುವಂಥ ತುಪ್ಪ ಆಗಿರ್ಬೋದು, ಇಲ್ಲಾಂದರೆ ಮೆಂತ್ಯ ಈ ಥರ ಎಲ್ಲದನ್ನು ಹಾಕಿರ್ತೀವಲ್ಲ ಅದು ಫ್ಲೇವರ್ ಇರುತ್ತೆ. ಆ ಫ್ಲೇವರೆಲ್ಲ ವೇಸ್ಟ್ ಮಾಡೋ ಬದಲು ಅದರಿಂದ ನಾನು ಕೆಲವೊಂದು ಸಲ ಒಂದು ಸ್ವೀಟ್ ಮಾಡ್ಕೋತೀನಿ. ಇನ್ ಕೇಸ್ ಸ್ವೀಟ್ ಮಾಡ್ಕೊಳೋದಕ್ಕೆ ಟೈಮ್ ಇಲ್ಲ ಅಂದರೆ ಬಿಸಿ ಮುದ್ದೆ ಇರ್ಬೋದು, ಅನ್ನ ಇರ್ಬೋದು, ಇದನ್ನು ಅದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಅದ್ಭುತ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು. ಮೆಂತ್ಯ, ಏಲಕ್ಕಿ ಇದೆಲ್ಲ ಇರುತ್ತಲ್ಲ, ಸೊ ಅದ್ರ ಜೊತೆಗೆ ಅನ್ನನೋ ಇಲ್ಲ ಮುದ್ದೆನೋ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ 1.5 kg ಬೆಣ್ಣೆಗೆ ಇಷ್ಟು ತುಪ್ಪ ಆಗಿದೆ, ನೀವು ನೋಡ್ಬೋದು. 2 ಕ್ಯಾನಿಗೆ ಹಾಕ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಏಕೆ ಅಂದರೆ ಒಂದೇ ಕ್ಯಾನಲ್ಲಿ ಡೈಲಿ ಯೂಸ್ ಮಾಡ್ತಾಯಿದ್ರೆ ಕೈ ಆಡ್ತಾ ತುಪ್ಪ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ 1 ಕ್ಯಾನಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡು ಇನ್ನೊಂದು ಕ್ಯಾನಿಗೆ ಎಷ್ಟು ಬೇಕೋ ಡೈಲಿ ಯೂಸಿಗೆ ಅಷ್ಟು ಹಾಕ್ಕೊಂಡು ಎತ್ತಿಟ್ಕೋತೀನಿ ನಾನು. ತುಪ್ಪ ನೋಡ್ಬೋದು ಯಾವ ಥರ ಬಂದಿದೆ ಅಂತ, ಎಷ್ಟು ಮರಳಾಗಿ ತುಪ್ಪ ಬಂದಿದೆ ಅಂತ ನೀವು ನೋಡ್ಬೋದು. ನಾನು ತೋರಿಸಿರೋ ಅಂಥ ಪ್ರೊಸೀಜರ್ನ ನೀವು ತುಪ್ಪ ಕಾಯಿಸೋದಕ್ಕೆ ಫಾಲೋ ಮಾಡಿದ್ರೆ ನಿಮಗೂ ಸಹ ಇದೇ ಥರ ಮರಳಾದಂಥ ತುಪ್ಪ ಮನೆಯಲ್ಲೇ ಮಾಡ್ಕೊಬೋದು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಯಾರಿಗಾದರೂ ಇನ್ನೂ ಯಾವುದಾದ್ರೂ ಬೇರೆ ರೆಸಿಪಿ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಟ್ರೈ ಮಾಡಿ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಬಾಯ್ ಬಾಯ್.